ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ವಾಟ್ಸಪ್ನಲ್ಲಿ ಬಂದಂತಹ ಒಂದು ಹೊಸ ಅಪ್ಡೇಟ್ ಬಗ್ಗೆ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಾಟ್ಸಪ್ನಲ್ಲಿ ಬಂದಂತಹ ಹೊಸ ಅಪ್ಡೇಟ್ ಏನಪ್ಪ ಅಂತಂದರೆ, ಸೊ ವಾಟ್ಸಪ್ನ ಗ್ರೂಪ್ಗಳಲ್ಲಿ ನಿಮ್ಮ ಪಾತ್ರ ಏನು ಅಂತೇಳಿ ನೀವು ಹೇಳ್ಕೋ ಬದಲಾಗಿ, ಸೊ ನೀವು ಗ್ರೂಪಲ್ಲಿ ಒಂದೊಂದು ಗ್ರೂಪಲ್ಲಿ ನಿಮ್ಮ ಪಾತ್ರ ಏನು, ಉದಾಹರಣೆಗೆ ಒಂದು ಗ್ರೂಪಲ್ಲಿ ನೀವು ಮ್ಯಾನೇಜರ್ ಆಗಿರ್ತೀರಾ, ಇನ್ನೊಂದು ಗ್ರೂಪಲ್ಲಿ ಲೀಡರ್ ಆಗಿರ್ತೀರಾ, ಇನ್ನೊಂದು ಗ್ರೂಪಲ್ಲಿ ನೀವು ಮೆಂಬರ್ ಆಗಿರ್ತೀರಾ. ಸೊ ಅದೇ ರೀತಿಯಾಗಿ ನೀವು ಒಂದೊಂದು ಗ್ರೂಪಲ್ಲಿ ನೀವೇನು ಅದರಲ್ಲಿ ನಿಮ್ಮ ರೋಲ್ ಏನು ಅಂತೇಳಿ ನೀವು ಬರ್ಕೋಬೋದು. ಸೊ ಅದು ಯಾವ ರೀತಿ ಅಂತೇಳಿ ನೋಡ್ಕೊಂಬರೋಣ ಬನ್ನಿ. ಸೊ ವಾಟ್ಸಪ್ಗೆ ಹೋಗ್ತಾ ಇದ್ದೀನಿ. ನಿಮ್ಗೆ ಯಾವ ಗ್ರೂಪ್ ಬೇಕೋ ಆ ಗ್ರೂಪ್ ಒಳಗಡೆ ನೀವು ಹೋಗಬೇಕು. ನಂತರ ಗ್ರೂಪ್ ಇನ್ಫೋ ಒಳಗಡೆ ಹೋಗಬೇಕು. ನಾನು ಗ್ರೂಪ್ ಇನ್ಫೋ ಒಳಗಡೆ ಹೋಗ್ತೀನಿ. ಓಕೆ ಗ್ರೂಪ್ ಇನ್ಫೋನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಓಪನ್ ಮಾಡ್ಕೊಂಡ್ಮೇಲೆ ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತಾ ಹೋಗಬೇಕು. Search on the top button. View media. Photo button. Photo. Notification button. Disappearing off. Attached chat group permissions. Transfer 300 search members button. Invite me later. You. Antonia. You. Group admin. Add member tag. ನೋಡಿ ಯು ಗ್ರೂಪ್ ಅಡ್ಮಿನ್ ಆ್ಯಡ್ ಮೆಂಬರ್ ಟ್ಯಾಗ್. ಸೊ ಇದು ಹೊಸ ಅಪ್ಡೇಟ್ ಆಗಿದೆ. ಸೊ ಇಲ್ಲಿ ಯು ಅಡ್ಮಿನ್ ಅಂತೇಳಿ ಯಾಕೆ ಹೇಳ್ತಾ ಇದ್ದೆಪ್ಪ ಅಂತಂದರೆ, ನಾನು ಈ ಗುಂಪಿನಲ್ಲಿ ಅಡ್ಮಿನ್ ಆಗಿರೋದ್ರಿಂದ ಸೊ ಯು ಅಡ್ಮಿನ್ ಅಂತ ಹೇಳ್ತಾ ಇದೆ. ನೀವು ಗುಂಪಿನಲ್ಲಿ ಅಡ್ಮಿನ್ ಇಲ್ಲ ಅಂತಂದರೆ ಯು ಅಂತೇಳಿ ಆ್ಯಡ್ ಮೆಂಬರ್ ಟ್ಯಾಗ್ ಅಂತೇಳಿ ಬರುತ್ತೆ. ಸೊ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ಕೀಬೋರ್ಡ್ ಓಪನ್ ಆಗುತ್ತೆ. ನೋಡಿ ಈಗ ಕೀಬೋರ್ಡ್ ಓಪನ್ ಆಗಿದೆ. ಸೊ ನಮ್ಮ ಈ ಗುಂಪಿನಲ್ಲಿ ನಮ್ಮ ಪಾತ್ರ ಏನು ಅಂತೇಳಿ ನಾವಿಲ್ಲಿ ಬರ್ಕೋಬೇಕು. ಸೊ ನಾವು ಅಡ್ಮಿನ್ ಆಗಿದ್ದರೆ ಅಡ್ಮಿನ್ ಅಂತ ಬರ್ಕೋಬೇಕು, ಲೀಡರ್ ಆಗಿದ್ದರೆ ಲೀಡರ್ ಅಂತ ಬರ್ಕೋಬೇಕು. ಈ ಗುಂಪಿನಲ್ಲಿ ನಾವೇನಾದರೂ ಸ್ಟೂಡೆಂಟ್ ಆಗಿದ್ದರೆ ಸ್ಟೂಡೆಂಟ್ ಅಂತೇಳಿ ಬರ್ಕೋಬೇಕು. ಸೊ ಇಲ್ಲಿ ಮೇಲೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ನೀವೇ ನೋಡ್ಕೊಳ್ಳಿ. ಅಂತಂದರೆ ಈ ಗುಂಪಿನಲ್ಲಿ ನೀವೇನು ರೋಲನ್ನು ಆ್ಯಡ್ ಮಾಡಿರ್ತೀರೋ ಅದನ್ನು ಗುಂಪಿನ ಸದಸ್ಯರೆಲ್ಲರೂ ನೋಡ್ಬೋದು ಅಂತೇಳಿ ಎಲ್ಲ ಅವ್ರು ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೋಡ್ಕೊಳ್ಳಿ. ನೀವು ಇಲ್ಲಿ ಏನು ಟೈಪ್ ಮಾಡಬೇಕಂತ ಅಂದ್ಕೊಂಡಿದ್ದೀರೋ, ನಾನು ಉದಾಹರಣೆಗೆ ಅಡ್ಮಿನ್ ಅಂತೇಳಿ ಟೈಪ್ ಮಾಡ್ತೀನಿ. ಓಕೆ ನಾನು ಅಡ್ಮಿನ್ ಅಂತೇಳಿ ಟೈಪ್ ಮಾಡಿದ್ದೀನಿ. ನೋಡಿ ಅಡ್ಮಿನ್ ಅಂತ ಟೈಪ್ ಮಾಡಿದ್ದೀನಿ. ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತಾ ಹೋಗ್ತೀನಿ. ನೋಡಿ ಇಲ್ಲಿ 30 ಕ್ಯಾರೆಕ್ಟರ್ಗಳನ್ನು ಎಂಟ್ರ್ ಮಾಡ್ಬೋದು. ಅಂತಂದರೆ 30 ಅಕ್ಷರಗಳನ್ನು ಮಾತ್ರ ನೀವು ಬರಿಬೋದು. ಸೊ 30 ಮೇಲೆ ಬರಲ್ಲ. ಸೊ ನಾನೀಗ 5 ಕ್ಯಾರೆಕ್ಟರ್ನ ಬಳಸ್ಕೊಂಡಿದ್ದೀನಿ. ಓಕೆ ಸೊ ಇದು ನನ್ನ ಹೆಸರು ಅಡ್ಮಿನ್. ಸೊ ಸೇವ್ ಕೊಟ್ಕೊಳ್ಳಿ, ಅದು ಆಟೋಮೆಟಿಕಲಿ ಸೇವ್ ಆಗುತ್ತೆ. ಇದು ಕೆಲವೊಂದು ಟೈಮ್ ಸೇವ್ ಆಗಲ್ಲ, ನೆಟ್ವರ್ಕ್ ಇಶ್ಯೂ ಅಂತ ಏನೋ ಬರುತ್ತೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಂತರ ಪ್ರಯತ್ನ ಮಾಡಿ. ನನಗೂ ಕೂಡ ಇದೇ ಇಶ್ಯೂ ಆಗಿತ್ತು, ಹಾಗಾಗಿ ನಾನು ವೀಡಿಯೋನ ಮಾಡಲಿಕ್ಕೆ ಲೇಟ್ ಆಯಿತು. ಸೊ ಇಲ್ಲಾಂತಂದರೆ ಮಧ್ಯಾಹ್ನ ವೀಡಿಯೋ ಅಪ್ಲೋಡ್ ಆಗ್ತಾಯಿತ್ತು. ಸೊ ಇದು ನೀವು ಮೆಸೇಜ್ ಹಾಕಿದಾಗೆಲ್ಲ ನಿಮ್ಮ ಮೆಂಬರ್ ಟ್ಯಾಗ್ ಎಲ್ಲ ತೋರಿಸುತ್ತೆ. ಹಾಗೆ ಮೆಂಬರ್ಸ್ಗಳಿಗೆಲ್ಲ ನಿಮ್ಮ ಟ್ಯಾಗ್ ಅಂದರೆ ನಿಮ್ಮ ರೋಲ್ ಏನು ಈ ಗುಂಪಿನಲ್ಲಿ ಅಂತೇಳಿ ನೋಡಲಿಕ್ಕೆ ಸುಲಭ ಆಗುತ್ತೆ. ಸೊ ಇನ್ನೂ ಇಂತಹ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.